ಎಣ್ಣೆ ಬದನೆಕಾಯಿ ಸೂಪರಾಗಿ ನೀವು ಮಾಡಬೇಕಾ? ಬನ್ನಿ ಹಾಗಾದರೆ ಮಾಡೋಣ. ನೋಡಿ ಫಸ್ಟಿಗೆ ಇಲ್ಲಿ ಬದನೆಕಾಯಿ ಇದನ್ನು ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ಕಟ್ ಮಾಡ್ಕೊಳ್ಳೋಣ. ನೋಡಿ ಚೆನ್ನಾಗಿ ತೊಳ್ಕೊಬೇಕು. ಈ ರೀತಿ ತೊಳೆದಾದ್ಮೇಲೆ ಇಲ್ಲಿ 1ರಲ್ಲಿ 4 ಭಾಗ ಈ ರೀತಿಯಾಗಿ ಅಂದರೆ ಇಂಟು ಏನಂದರೆ ನೀವು ಈ ರೀತಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಎಲ್ಲ ಬದನೆಕಾಯಿನೂ ನೋಡಿಬಿಟ್ಟು ಕಟ್ ಮಾಡ್ಕೊಳ್ಳಿ. ಒಂದು ವೇಳೆ ಹುಳ ಗಿಳ ಇದ್ದರೆ ಅದನ್ನು ತೆಗೆದುಬಿಡಿ. ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಎಲ್ಲ ಬದನೆಕಾಯಿ ಇದಕ್ಕೆ ಸಣ್ಣ ಸಣ್ಣ ಬದನೆಕಾಯಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ದೊಡ್ಡದ್ರಲ್ಲೂ ಮಾಡ್ಬೋದು. ಈ ರೀತಿ ಟ್ರೈ ಮಾಡಿ, ತುಂಬ ಸೂಪರಾಗಿ ಬರುತ್ತೆ. ನಂತರ ಕಟ್ ಮಾಡಿದ್ದನ್ನು ನೀರಲ್ಲೇ ಹಾಕಿಡಬೇಕು, ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ. ನಂತರ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಕಡಲೆ ಬೀಜ ಅಂದರೆ ಶೇಂಗಾ ಬೀಜ ಏನಂತೀರ ಅದನ್ನು ಹಾಕಿಬಿಟ್ಟು ಸ್ವಲ್ಪ ಹುರ್ಕೊಳ್ಳೋಣ. ಹುರಿದಾದ್ಮೇಲೆ ಇದಕ್ಕೆ ಜಜ್ಜಿರುವಂಥ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಜೊತೆಗೆ ಇಲ್ಲಿ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ, ರುಬ್ಬೋದ್ರಿಂದ ಸಣ್ಣ ದೊಡ್ಡ ಅಂತಿಲ್ಲ, ಮೀಡಿಯಮಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ ಅಂದರೆ ಒಂದು 3 ಲವಂಗ ಹಾಕಿದ್ದೀನಿ, 1 ಇಂಚ್ ಚಕ್ಕೆ, ಒಂದು 4 ಕಾಳು ಏಲಕ್ಕಿನ ಹಾಕಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆದಮೇಲೆ ಇಲ್ಲಿ ಹೆಚ್ಚಿರುವಂಥ ಟೊಮೆಟೊನ ಹಾಕ್ತಾಯಿದ್ದೀನಿ. ಟೊಮೆಟೊ ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ, ಮೀಡಿಯಮಾಗಿ ಸ್ವಲ್ಪನೇ ಇರಲಿ, ಯಾಕಂದರೆ ಹುಳಿ ಆಗಿಬಿಡುತ್ತೆ ನಂತರ, ಇಲ್ಲಾಂದರೆ ಎಣ್ಣೆ ಬದನೆಕಾಯಿ. ನೋಡಿ ನಂತರ ಒಂದೇ 1 ಅಥವಾ 2 ಇಲ್ಲಿ ಗೋಡಂಬಿನ ಹಾಕಿ ನೀವು ಇದ್ದರೆ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ನಂತರ ತುರಿದಿರುವಂಥ ಇಲ್ಲಿ ಕೊಬ್ಬರಿನ ಹಾಕ್ತಾಯಿದ್ದೀನಿ. ನೀವು ಕೊಬ್ಬರಿಯನ್ನು ಹೋಳುಗಳನ್ನು ಬೇಕಾದ್ರೆ ಹಾಕ್ಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಾದಮೇಲೆ ಇದು ಪೂರ್ತಿ ತಣ್ಣಗೆ ಹಾಕಿಬಿಟ್ಬಿಟ್ಟೆ ಇದನ್ನು ಮಿಕ್ಸಿ ಜಾರಲ್ಲಾಗಿ ರುಬ್ಕೋಬೇಕು. ನಾನು ಬೇಗ ತಣ್ಣಗಾಗಲಿ ಅಂತ ಒಂದು ಪ್ಲೇಟಲ್ಲಿ ಹಾಕಿಬಿಟ್ಟು ಫ್ಯಾನ್ ಕೆಳಗೆ ಇಡ್ತಾಯಿದ್ದೀನಿ. ನೋಡಿ ಇವಾಗ ಚೆನ್ನಾಗಿ ತಣ್ಣಗಾಗಿದೆ. ಈಗ ಒಂದು ಮಿಕ್ಸಿ ಜಾರಲ್ಲಿ ಇದನ್ನು ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿಬಿಟ್ಟು ನುಣ್ಣಗೆ ರುಬ್ಕೋಬೇಕು. ಜಾಸ್ತಿ ನೀರು ಹಾಕಬಾರ್ದು, ಗಟ್ಟಿಯಾಗಿ ರುಬ್ಕೋಬೇಕಾಗುತ್ತೆ. ನೋಡಿ ಇಷ್ಟು ಗಟ್ಟಿಯಾಗಿರಬೇಕು, ಅಂದರೆ ನುಣ್ಣಗಾಗಬೇಕು, ಗಟ್ಟಿ ಇರಬೇಕಷ್ಟೇ. ನೋಡಿ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಖಾರದ ಪುಡಿ, ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಧನಿಯಾ ಪುಡಿ, ಹಾಗೆ ಸ್ವಲ್ಪ ಗರಂ ಮಸಾಲ ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಇಲ್ಲೇನೋ ಉಪ್ಪು ಹಾಕಿಲ್ಲ. ಉಪ್ಪು ಯಾಕೆ ಅಂದರೆ ಇಲ್ಲಿ ಖಾರದ ಪುಡಿಯಲ್ಲಿ ಉಪ್ಪಿದೆ, ಅದರಿಂದ ಹಾಕಿಲ್ಲ. ಖಾರದ ಪುಡಿ ಪ್ಲೇನ್ ಇದ್ದರೆ ಈ ಟೈಮಲ್ಲಿ ಖಂಡಿತವಾಗಿ ಉಪ್ಪು ಹಾಕೋದನ್ನು ಮರಿಬೇಡಿ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಕೈಯಿಂದನೇ, ಚಮಚದಿಂದೆಲ್ಲ ಆಗೋದಿಲ್ಲ. ನೋಡಿ ಈ ರೀತಿ ಪೂರ್ತಿಯಾಗಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವಿಲ್ಲೇನು ಬದನೆಕಾಯಿನ ನಾವು ಹೋಳುಗಳನ್ನು ಮಾಡಿಟ್ಕೊಂಡಿದ್ವಲ್ಲ, ಅಂದರೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದರಲ್ಲಿ ಇದನ್ನು ತುಂಬಬೇಕಾಗುತ್ತೆ ಮಸಾಲ. ನೋಡಿ ಮಸಾಲ ಕಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ನೋಡಿ ಈ ರೀತಿಯಾಗಿ ತುಂಬ್ತಾ ಇದ್ದೀನಿ. ತುಂಬಿ ಪಕ್ಕದಲ್ಲಿ ಇಟ್ಕೊಳ್ತಾ ಇದ್ದೀನಿ. ಎಲ್ಲ ಬದನೆಕಾಯಿನೂ ಇದೇ ರೀತಿಯಾಗಿ ತುಂಬ್ತಾ ಇದ್ದೀನಿ. ನೋಡಿ ಈ ರೀತಿ ತುಂಬಿ ಪಕ್ಕದಲ್ಲಿ ಇಟ್ಕೊಳ್ತಾ ಇದ್ದೀನಿ. ಉಳಿದಿರೋ ಮಸಾಲ ಹಾಗೆ ಇರಲಿ, ಎಕ್ಸ್ಟ್ರಾ ಆಯಿತು ಅಂತ ತೊಂದರೆ ಇಲ್ಲ. ನೋಡಿ ಈಗ ಮಸಾಲ ರೆಡಿಯಾಗಿದೆ. ಇವಾಗ ಒಂದು ಕುಕ್ಕರಿಗೆ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ. ಕುಕ್ಕರಲ್ಲಿ ಮಾಡಬೇಕು ಅಂತಿಲ್ಲ, ಇದು ಪ್ಯಾನಲ್ಲೇ ಮಾಡ್ಕೊಬೋದು. ಜಸ್ಟ್ ನಾನು ಕುಕ್ಕರಲ್ಲಿ ಮಾಡ್ತೀನಿ ಅಷ್ಟೇ. ಗಿಸಲ್ ಏನು ಹಾಕೋದಿಲ್ಲ, ಜಸ್ಟ್ ಹೀಗೆ ಮಾಡೋದಷ್ಟೇ. ನೋಡಿ ಸಾಸಿವೆ ಜೀರಿಗೆ ಚಟಪಟ ಆದಮೇಲೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ನಂತರ ಸ್ವಲ್ಪ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈಗ ಇದನ್ನು ಒಂದು ಅರ್ಧ ಭಾಗದಷ್ಟು ಫ್ರೈ ಮಾಡಿದರೆ ಸಾಕಂದರೆ ಪೂರ್ತಿಯಾಗಿ ಬ್ರೌನ್ ಆಗಬೇಕು ಅಂತಿಲ್ಲ, ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ. ಇವಾಗ ನೋಡಿ ಮಾಡಿಟ್ಕೊಂಡಿರುವ ಬದನೆಕಾಯಿನ ಇಲ್ಲಿ ಹಾಕ್ತಾಯಿದ್ದೀನಿ. ತೊಟ್ಟು ಸಮೇತವಾಗಿ ಹಾಕಬೇಕು ಇದಕ್ಕೆ. ಈಗ 50% ಅಷ್ಟು ಇದು ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆಯಲ್ಲೇ ಫ್ರೈ ಆದ್ರೇ ರುಚಿ ಚೆನ್ನಾಗಿರೋದು. ನೋಡಿ ಈ ರೀತಿಯಾಗಿ ಸ್ವಲ್ಪ ತಿರುಗಿಸ್ತಾ ಇದ್ದೀನಿ. ಸ್ವಲ್ಪ ಮುಚ್ಚಿ ನೀವು ಬೇಯಿಸ್ಕೋಬೋದು. ನೋಡಿ ಈ ರೀತಿಯಾಗಿ ಮಸಾಲೆ ಕೂಡ ಒಂಚೂರು ಬಿಟ್ಕೊಳ್ತಾ ಇಲ್ಲ, ಎಷ್ಟು ಚೆನ್ನಾಗಿ ಹತ್ತಿದೆ ಅಂತ ಗೊತ್ತಾಗುತ್ತೆ. ನಂತರ ಇವಾಗ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ಬದನೆಕಾಯಿ ಬೇಯೋದಕ್ಕೋಸ್ಕರ. ನೋಡಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತೆ ಇದಕ್ಕೆ ಅರಿಶಿನ ಏನು ಹಾಕೋದಿಲ್ಲ, ಜಸ್ಟ್ ಇದೇ ರೀತಿಯಾಗಿ ಫ್ರೈ ಮಾಡ್ಕೊಳ್ಳುವಂಥದ್ದು. ನೋಡಿ ಇವಾಗ ಮುಚ್ಚಿ ಒಂದು 5 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ತೀನಿ ಸಣ್ಣ ಉರಿಯಲ್ಲಿ, ಅಂದರೆ ಚೆನ್ನಾಗಿ ಫ್ರೈ ಆಗಬೇಕು. ಕಲರ್ ಚೇಂಜ್ ಆಗುತ್ತೆ. ನೋಡಿ ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ, ಅರ್ಧ ಭಾಗದಷ್ಟು ಚೆನ್ನಾಗಿ ಬೆಂದಿದೆ. ನಿಮಗೆ ಕಲರ್ ಗೊತ್ತಾಗ್ತಾ ಇರ್ಬೋದು, ಸುಟ್ಟು ಬದನೆಕಾಯಿ ಇರುತ್ತಲ್ಲ ಆ ಕಲರ್ ಬಂದಿದೆ, ಅಂದರೆ ಗೋಲ್ಡನ್ ಕಲರ್ ಬಂದಿದೆ. ಇವಾಗ ಮಸಾಲ ಉಳಿದಿತ್ತಲ್ಲ ಆ ಮಸಾಲನ ಹಾಕುವಂಥ ಸಮಯ. ನೋಡಿ ಇಷ್ಟು ಮಸಾಲೆ ಉಳಿದಿತ್ತು. ಈಗ ಈ ಮಸಾಲೆನೇ ಹೀಗೆ ಹಾಕಿಬಿಟ್ಟು ಪ್ಲೇಟಿಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಅದನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಎಣ್ಣೆ ಬದನೆಕಾಯಿ ಆಗಿರೋದ್ರಿಂದ ಜಾಸ್ತಿ ನೀರು ಮಾಡ್ಕೋಬಾರ್ದು, ಗಟ್ಟಿಯಾಗಿರಬೇಕು. ಅಂದರೆ ಚಪಾತಿ ರೊಟ್ಟಿ ಜೊತೆ ತಿನ್ನೋಕ್ಕೆ ತುಂಬ ಸೂಪರಾಗಿರುತ್ತೆ. ಈಗ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ನಾನು ಹಾಕ್ತಾಯಿದ್ದೀನಿ. ನೋಡಿ ಇಷ್ಟೇ ನೀರು ಹಾಕಿದ್ದೀನಿ, ಜಾಸ್ತಿ ಹಾಕೋದು ಬೇಡ. ಈಗ ಇಷ್ಟು ಹಾಕಿಬಿಟ್ಟು ಉಪ್ಪು ಬೇಕಾದರೆ ಉಪ್ಪು ನೋಡ್ಕೊಳ್ಳಿ. ನಂತರದಲ್ಲಿ ಮುಚ್ಚಿ ಮತ್ತೊಂದು 5 ನಿಮಿಷ ಇದನ್ನು ಚೆನ್ನಾಗಿ ನಾನು ಕುದಿಸ್ತೀನಿ. ನೋಡಿ ಕಲರ್ ಕೂಡ ಹೆಂಗೆ ಮಾಡಿದೆ, ಎಣ್ಣೆ ಕೂಡ ಯಾವ ರೀತಿಯಾಗಿ ಬಿಟ್ಕೊಂಡಿದೆ ಅಂತ. ಈಗ ಸಿಂಪಲ್ ಸೂಪರಾಗಿ ಎಣ್ಣೆ ಬದನೆಕಾಯಿ ರೆಡಿ ಆಯಿತು. ನೀವು ಕೂಡ ಈ ರೀತಿಯಾಗಿ ಸಿಂಪಲ್ಲು ಸೂಪರಾಗಿ ಎಣ್ಣೆ ಬದನೆಕಾಯಿನ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು.
ಹಾಗೂ ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೂ ಎಲ್ಲ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ. ತುಂಬ ವೀಡಿಯೋಗಳನ್ನು ಹಾಕಿದ್ದೀನಿ, ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೀಗೆ ಸಪೋರ್ಟ್ ಇರಲಿ ಅಂತ ಹೇಳ್ತಾ ವೀಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.